but the sunlight hits in so many ways. Grab my shades and hit the streets, no plan. ಮೊನ್ನೆ 3-4 ಡೇಸ್ ಇಂದ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಬಂದಿದೆ ಅಂತಾನೆ ಹೇಳ್ಬೋದು. ಅದು ಎಸ್ಪೆಷಲಿ ನೆನ್ನೆ ನೈಟ್ ಫುಲ್ಲು ಮಳೆ ಬಂದಿದೆ. ಸೊ ಯಾವ್ಯಾವ ಏರಿಯಾದಲ್ಲಿ ಏನೇನೆಲ್ಲ ಅನಾಹುತಗಳಾಗಿದೆಯೋ ಪಾಪ ಅವರೆಲ್ಲ ಎಷ್ಟು ಕಷ್ಟ ಅನುಭವಿಸ್ತಿದಾರೋ ಒಂದು ಗೊತ್ತಿಲ್ಲ. ನ್ಯೂಸ್ ಚಾನೆಲ್ ಆನ್ ಮಾಡಿ ನೋಡಿದ್ರೆ ಸಿಲ್ಕ್ ಬೋರ್ಡಲ್ಲಿ ಅಲ್ಲಿ ಇಲ್ಲಿ ರೋಡ್ಗಳಲ್ಲೆಲ್ಲ ಚರಂಡಿ ತರ ಫುಲ್ಲು ಮಳೆ ನಿಂತ್ಕೊಂಡಿದೆ, ನೀರ್ ನಿಂತ್ಕೊಂಡಿದೆ, ಅಷ್ಟು ಮಳೆ ಬಂದಿದೆ ಇಷ್ಟು ಮಳೆ ಬಂದಿದೆ ಅಂತ ಹೇಳ್ತಾರೆ. ಸೊ ಪ್ರಕೃತಿ ಮುಂದೆ ನಾವೇನು ಅಲ್ಲ ಅನ್ನೋದನ್ನ ಪ್ರಕೃತಿ ಮತ್ತೆ ಮತ್ತೆ ಅದನ್ನೇ ಪ್ರೂವ್ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಸೊ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರೆಯಕ್ಕೆ ಹೋಗ್ಬೇಡಿ. ನನ್ನ ಹೆಸರು ಮಮತಾ ಅಂತ, ಮಮತಾ ಬ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ದಯವಿಟ್ಟು ನೋಡೋದನ್ನ ಮರೆಯಕ್ಕೆ ಹೋಗ್ಬಿಡಿ. ಯಾಕಂತಂದ್ರೆ ನಾನು ಈ ವಿಡಿಯೋದಲ್ಲಿ ಏನ್ ಇನ್ಫಾರ್ಮೇಶನ್ ಶೇರ್ ಮಾಡಿದೀನಿ, ಯಾವ ವಿಷಯ ತಗೊಂಡ್ಬಂದಿದ್ದೀನಿ ಅದೆಲ್ಲಾನು ನಿಮ್ಗೆ ಕಂಪ್ಲೀಟ್ ಆಗಿ ಗೊತ್ತಾಗ್ಬೇಕು ಅಂತಂದ್ರೆ ಈ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮ್ಗೆ ಏನ್ ಶೇರ್ ಮಾಡಿದೀನಿ, ಏನ್ ವಿಷಯ ಇದೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮ್ಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ನಾನಿವತ್ತು ನಾವು ಲಾಸ್ಟ್ ಮಂತು ಒಂದು ಸ್ವಲ್ಪ ದಿನ ತಮಿಳ್ನಾಡು ಟ್ರಿಪ್ ಹೋಗಿದ್ವಿ. ಸೊ ಆ ವಿಡಿಯೋನು ನಾನು ಅಪ್ಲೋಡ್ ಮಾಡಿದ್ದೀನಿ, ಕೆಲವು ಅಪ್ಲೋಡ್ ಮಾಡಿದ್ದೀನಿ, ಇನ್ನು ಕೆಲವು ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಸೊ ತುಂಬಾನೇ ಫೇಮಸ್ ಟೆಂಪಲ್ಗಳನ್ನೆಲ್ಲ ನಾವು ವಿಸಿಟ್ ಮಾಡಿದ್ವಿ. ಸೊ ಅದಾದ್ಮೇಲೆ ನಾವು ಅಲ್ಲಿ ಒಂದು ಮನೇಲಿ ಸ್ಟೇ ಮಾಡಿದ್ವಿ. ಅಂದ್ರೆ ನಮ್ಗೆ ಫ್ರೆಂಡೇ ಆಗಿದ್ರು. ಸೊ ಅವರು ನಮ್ಗೆ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಬನ್ನಿ ನಮ್ಮ ಮನೇಲಿ ಸ್ಟೇ ಮಾಡಿ ಅಂತ. ಸೊ ಅಲ್ಲೇ ನಿಯರ್ ಆಗಿರೋದ್ರಿಂದ ಹೋಗಿ ಅವ್ರ ಮನೇಲಿ ನಾವು ಸ್ಟೇ ಮಾಡಿದ್ವಿ. ಸೊ ಅವ್ರ ಮನೇಲಿ ಸಾಂಬಾರು ಪಲ್ಯಗಳೆಲ್ಲ ಮಾಡ್ತಾ ಇದ್ರು. ಅದು ಅಂದ್ರೆ ನಮ್ದು ಕರ್ನಾಟಕ ಡಿಶಸ್ ಬೇರೆ ಇರುತ್ತೆ, ತಮಿಳ್ನಾಡು ಡಿಶಸ್ ಬೇರೆ ಇರುತ್ತೆ, ನಮ್ದು ಮಸಾಲಾಗಳು ಬೇರೆ ಇರುತ್ತೆ, ಅವ್ರದ್ದು ಮಸಾಲಾಗಳು ಬೇರೆ ಇರುತ್ತೆ. ಸೊ ನಾವು ಅವ್ರ ಮನೇಲಿ 2 ಡೇಸ್ 3 ಡೇಸ್ ಆ ತರ ಸ್ಟೇ ಮಾಡಿದಾಗ ಸೊ ಅವರು ಮಾಡ್ತಿದ್ದಂತ ಸಾಂಬಾರು ಮತ್ತೆ ಕರಿಗಳೆಲ್ಲ ನನ್ಗೆ ತುಂಬಾನೇ ಇಷ್ಟ ಆಯ್ತು. ಸೊ ಅದಕ್ಕೆ ನಾನು ಕೇಳ್ದೆ, ನೀವು ಯಾವ ತರ ಮಾಡ್ತೀರಾ, ಪ್ರೊಸೀಜರ್ ಏನು, ಏನು ಮೆಥಡ್ ಯೂಸ್ ಮಾಡ್ತೀರಾ, ಮಸಾಲೆ ಎಲ್ಲ ಯಾವ ತರ ಯೂಸ್ ಮಾಡ್ತೀರಾ ಅಂತ ನಾನು ಕೇಳ್ದೆ. ಮತ್ತೆ ಮೆಥಡ್ ಕೂಡ ಕೇಳ್ದೆ ಯಾವ ತರ ಮಾಡ್ತೀರಾ ಏನು ಅಂತ. ಸೊ ಅವರು ನನ್ಗೆ ಕೆಲವು ಅವರು ಯಾವ ತರ ಫಾಲೋ ಮಾಡ್ತಾರೆ, ಯಾವ ತರ ಪ್ರೊಸೀಜರ್ ಇದೆ ಅಂತ ಹೇಳ್ಬಿಟ್ಟು ಕೆಲವನ್ನ ಹೇಳ್ಕೊಟ್ಟಿದ್ದಾರೆ. ಸೊ ಅದನ್ನ ನಾನು ಕಲ್ಕೊಂಡ್ ಬಂದಿದ್ದೀನಿ. ನಾನು ನೆಕ್ಸ್ಟ್ ಟೈಮ್ ಟ್ರೈ ಮಾಡಿದಾಗ ಆ ವಿಡಿಯೋನ ನಿಮ್ ಜೊತೆ ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ಅದಾದ್ಮೇಲೆ ಅವರು ಮಸಾಲಾಗಳ ಬಗ್ಗೆ ಎಲ್ಲ ಹೇಳಿದ್ರು. ಸೊ ಮಸಾಲ ಎಲ್ಲ ಹೇಳಿದಾಗ ನನ್ಗೂ ಚೆನ್ನಾಗ್ ಅನ್ನಿಸ್ತು, ನನ್ಗೂ ಟೇಸ್ಟ್ ತುಂಬಾನೇ ಇಷ್ಟ ಆಯ್ತು. ಅವ್ರದ್ದು ಡಿಶಸ್ ಮತ್ತೆ ಟೇಸ್ಟ್ ಎಲ್ಲ ಇಷ್ಟ ಆಗಿದ್ರಿಂದ ಸೊ ನಮ್ಮ ಮಸಾಲಾಗೂ ಅವ್ರ ಮಸಾಲಾಗೂ ಸ್ವಲ್ಪ ಡಿಫ್ರೆಂಟ್ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಯ್ತು ನನ್ಗೆ. ಆಮೇಲೆ ನಾನು ಅಲ್ಲಿಂದ ಸ್ವಲ್ಪ ಮಸಾಲಾ ಪೌಡರ್ನ ತಗೊಂಡ್ಬಂದಿದ್ದೀನಿ, ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಸೊ ಇದೇನಪ್ಪ ಅಂತಂದ್ರೆ ಇದು ಬಂದು ಅವರು ಯೂಸ್ ಮಾಡುವಂತ, ಇದನ್ನ ಸಾಂಬಾರ್ಗೆ ಯೂಸ್ ಮಾಡ್ತಾರಂತ. ಇದ್ರ ಹೆಸರು ಅವರು ಅಲ್ಲಿ ತಮಿಳ್ನಾಡಲ್ಲಿ ಇದನ್ನ ಕೊಳಂಬು ಪೌಡರ್ ಅಂತ, ಕೊಳಂಬು ಪುಡಿ ಅಂತಾರೆ. ಸೊ ಇದ್ರಲ್ಲಿ ಏನಂತಂದ್ರೆ ಎಲ್ಲಾನು ಮಿಕ್ಸ್ ಇರುತ್ತೆ, ಮಸಾಲಾ ಮತ್ತೆ ಚಿಲ್ಲಿ ಪೌಡರ್ ಎಲ್ಲಾನು ಮಿಕ್ಸ್ ಇರುತ್ತೆ. ನಾವು ಮಾಡೋ ಮಸಾಲಾನೇ ಡಿಫ್ರೆಂಟ್ ಆಗಿರುತ್ತೆ, ಅವ್ರು ಮಾಡೋ ಮಸಾಲಾನ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಸೊ ಇದ್ರಲ್ಲಿ ಖಾರದ ಪುಡಿನೂ ಫುಲ್ಲು ಮಿಕ್ಸ್ ಇರುತ್ತೆ, ಚಿಲ್ಲಿನೂ ಹಾಕಿ ಮಿಕ್ಸ್ ಮಾಡಿ ಸಾಂಬಾರ್ ಪೌಡರ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇದು ನನಗೆ ಟೇಸ್ಟ್ ತುಂಬಾನೇ ಇಷ್ಟ ಆಯ್ತು. ಸೊ ನಮ್ದೇ ಯಾವಾಗ್ಲೂ ನಮ್ದೇ ಡಿಶಸ್ ನಮ್ದೇ ಮಸಾಲಾ ತಿಂದು ನಮ್ಗೆಲ್ಲಾನು ಬೇಜಾರಾಗಿರುತ್ತಲ್ವಾ, ಅದಕ್ಕೋಸ್ಕರ ನಮಗೂ ಸ್ವಲ್ಪ ಚೇಂಜಸ್ ಇರ್ಲಿ ಅನ್ನೋ ರೀಸನಿಗೋಸ್ಕರ ನಾನು ಇದೊಂದು 1/2 kg ನಾವು ಸ್ವಲ್ಪ ತಮಿಳ್ನಾಡು ಡಿಶಸ್ ಎಲ್ಲ ಟ್ರೈ ಮಾಡೋಣ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಸೊ ಇದು ಒಂದು 1/2 kg ಅಷ್ಟು ಮಸಾಲಾ ಪೌಡರ್ನ ಮಸಾಲಾ ಪೌಡರ್ ಕೊಳಂಬು ಪೌಡರ್ನ ನಾನು ತಗೊಂಡ್ಬಂದಿದ್ದೀನಿ. ಆಮೇಲೆ ಇನ್ನೊಂದು ಶಾಕಿಂಗ್ ಏನಂತಂದ್ರೆ ಇದು 1/2 kgಗೆ 150 rupees ಅಂತೆ. ಸೊ ಅವ್ರ ಮನೇಲೂ ಕೂಡ ಇದೇ ಇತ್ತು. ಸೊ ಅವ್ರು ಆಲ್ರೆಡಿ 6 months ಮುಂಚೆ ತಗೊಂಡ್ಬಂದಿಟ್ಟಿದ್ದು. ಸೊ ನಾವಿದನ್ನ ಇಲ್ಲಿ ನಮ್ದು ರೆಗ್ಯುಲರ್ ಫುಡ್ನು ನಾವು ಮಾಡ್ಬೇಕಾಗುತ್ತೆ, ನಮ್ ರೆಗ್ಯುಲರ್ ಮಸಾಲ ಏನಿದೆ ಅದನ್ನು ಯೂಸ್ ಮಾಡ್ತೀವಿ. ಸೊ ಇದನ್ನ ಎಷ್ಟು ದಿನಕ್ಕೆ ನಾವು ಯೂಸ್ ಮಾಡ್ತೀವೋ ಏನೋ ಗೊತ್ತಿಲ್ಲ. ಸೊ 6 months ಖಾಲಿ ಮಾಡ್ಬೋದು, 1 year ಖಾಲಿ ಮಾಡ್ಬೋದು. ಯಾಕಂದ್ರೆ ಫುಲ್ ಅದೇ ಡಿಶಸ್ ನಾವು ಮಾಡಕ್ಕಾಗಲ್ಲ, ನಮ್ದು ಡಿಶಸ್ ನಾವು ಮರೆಯಕ್ಕಾಗಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಒಕೇಶನಲ್ಲಿ ನನಗೆ ನಮ್ದೇ ಡಿಶಸ್ ಮಾಡಿ ಬೋರ್ ಆಗಿದ್ದಾಗ ಅವಾಗ ಇದನ್ನ ಯೂಸ್ ಮಾಡೋಣ ಅನ್ನೋ ಅಂತ ಒಂದು ರೀಸನಿಗೋಸ್ಕರ ನಾನು ಇದನ್ನ ತಗೊಂಬಂದಿದ್ದು ಅಷ್ಟೇ. ಸೊ ಇದು 1/2 kg ತಗೊಂಬಂದಿದೀವಿ, ನೋಡ್ಬೇಕು ಎಷ್ಟು ದಿನ ಬರುತ್ತೆ ಅಂತ. ಸೊ ಇದ್ರ ಮೇಲೆ ಎಕ್ಸ್ಪೈರಿ ಡೇಟ್ ಕೂಡ ಬರ್ದಿದ್ದಾರೆ 10/5/25. ಅಂದ್ರೆ ನಾವು
ಅಂದ್ರೆ ಇದು ಸ್ಪೆಷಾಲಿಟಿ ಏನಂತಂದ್ರೆ ನಾವು ಹೋಗಿ ಕೇಳಿದ್ರೆ ನಮ್ಗೆ 1/2 kg ಆಗ್ಲಿ 1 kg ಆಗ್ಲಿ ಮಸಾಲ ಅವಾಗ್ಲೇನೆ ರೆಡಿ ಮಾಡಿ ಕೊಡ್ತಾರಂತೆ. ಇದ್ರ ಹೆಸರು ಬಂದು ಶಕ್ತಿ ಮಸಾಲಾ ಪೌಡರ್ ಅಂತ. ಬಟ್ ಇದು ಫುಲ್ ತಮಿಳಲ್ಲಿದೆ. ನಾನು ಅವ್ರಿಗೆ ಕೇಳ್ದೆ, ಅವ್ರು ಹೇಳಿದ್ರು ನೇಮು ಎಲ್ಲಾನು ಹೇಳಿದ್ರು. ಸೊ ಆಮೇಲೆ ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಂತ ನಾವು ಹೋಗಿ ಅವ್ರ ಹತ್ರ ಕೇಳಿದ್ರೆ ಅವರು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಅವಾಗ್ಲೇನೆ ಮಸಾಲ ಫ್ರೈ ಮಾಡಿ ರೆಡಿ ಮಾಡಿ ಪೌಡ್ರ್ ಮಾಡಿ ಪ್ಯಾಕ್ ಮಾಡಿ ನಮ್ ಕಣ್ ಮುಂದೆನೆ ಮಾಡಿ ಕೊಡ್ತಾರಂತೆ. ಸೊ ಇದನ್ನ ಅದೇ ತರ ಅವರು ಮಾಡಿಸ್ಕೊಂಡ್ ಬಂದಿದ್ದು 1 kg ತಗೊಂಬಂದ್ರು, ನಮಗೆ 1 kg ಕೊಟ್ರು. ನಾವೇನ್ ಸ್ಟೇ ಮಾಡಿದ್ವಲ್ಲ ಅವ್ರ ಮನೇಲಿ ಅವರಿಗೆ 1 kg ಕೂಡ ಕೊಟ್ಬಿಟ್ಟು ನಾವು 1/2 kg ಈ ಸಲ ತಗೊಂಬಂದು ಎಷ್ಟು ದಿನಕ್ಕೆ ಖಾಲಿ ಆಗುತ್ತೆ, ಯಾವ ತರ ಯೂಸ್ ಮಾಡ್ತೀವಿ ಆ ಬೇಸಿಸ್ ಮೇಲೆ ನೆಕ್ಸ್ಟ್ ನಾವು ತರಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದನ್ನ ತಗೊಂಬಂದ್ವಿ. ಬಟ್ ಇದು 1/2 kg 150 rupees ಅಂತೆ. ಸೊ ನನಗೆ ಟೇಸ್ಟ್ ಅಂತೂ ತುಂಬಾನೇ ಇಷ್ಟ ಆಯ್ತು. ಇದು ಯಾವ್ದೋ ಪ್ರಮೋಷನ್ ವಿಡಿಯೋ ಆ ತರ ಏನೂ ಅಲ್ಲ. ಸೊ ನಾನು ಅಲ್ಲಿಂದ ತಗೊಂಡ್ಬಂದಿದ್ದೀನಿ, ನಾನು ಟ್ರೈ ಮಾಡ್ಬೇಕು ಅಂತ ಇದ್ದೀನಿ. ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಇದಾದ್ಮೇಲೆ ಇನ್ನೊಂದು ಸಾಂಬಾರ್ ಪುಡಿ ತಗೊಂಬಂದ್ವಿ. ಇದು ಹೋಟೆಲ್ ಸ್ಟೈಲ್ ಸಾಂಬಾರ್ ಪುಡಿ ಅಂತೆ, ಸ್ಪೆಷಲ್ ಹೋಟೆಲ್ ಅಲ್ಲೆಲ್ಲ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರು. ಸೊ ಇದೆಲ್ಲಾ ಕಡೆ ಸಿಗುತ್ತೆ ಅನ್ಸುತ್ತೆ ಆನ್ಲೈನ್ ಅಲ್ಲಿ ಎಲ್ಲಾನು. ಬಟ್ ಅವರು ಆ ಸಾಂಬಾರ್ ಪುಡಿ ಹಾಕಿ ಲಾಸ್ಟಿಗೆ ನಾನು ಗ್ಯಾಸ್ ಆಫ್ ಮಾಡ್ಬೇಕು ಅನ್ನೋ ಟೈಮಲ್ಲಿ ಇದನ್ನ ಒಂದ್ ಸ್ವಲ್ಪ ಒಂದು 1/2 ಸ್ಪೂನ್ ಅಷ್ಟು ಯೂಸ್ ಮಾಡ್ತಾ ಇದ್ರು. ನಾನು ಅದನ್ನ ನೋಡ್ಬಿಟ್ಟು ಇದು ಇಲ್ಲಿ ಸಿಗುತ್ತೋ ಇಲ್ಲ ಮತ್ತೆ ಯಾಕೆ ಸರ್ಚ್ ಮಾಡೋದು, ಅಲ್ಲೇ ಸಿಗುತ್ತಲ್ವಾ ಅಂತ ಹೇಳ್ಬಿಟ್ಟು ಇದನ್ನು ಕೂಡ ಅಲ್ಲಿಂದಾನೆ, ಇದು ಅವ್ರದೇ ಬ್ರ್ಯಾಂಡು, ಸೊ ಅವ್ರದೇ ಕಂಪನಿ. ಸೊ ಎರಡು ಒಂದೇ ಕಂಪನಿ ಆಗಿರೋದ್ರಿಂದ ಸೊ ನಾನು ಅಲ್ಲೇನೆ ಇದನ್ನು ಒಂದು 1/2 kg ತಗೊಂಡ್ಬಂದಿದ್ದೀನಿ. ನಾವು ಯೂಸ್ ಮಾಡೋಣ, ನಾವು ಟ್ರೈ ಮಾಡೋಣ ಅನ್ನೋದಕ್ಕೆ. ಸೊ ನಾವು ಇದಕ್ಕಿಂತ ಮುಂಚೆ ಎಲ್ಲ ಯಾವ ತರ ಅಂದ್ರೆ ನಾವೇ ನಮ್ಮ ಮನೇಲಿ ಮಸಾಲಾ ಪುಡಿಗಳನ್ನ ರೆಡಿ ಮಾಡ್ಕೊಂಡು ಯೂಸ್ ಮಾಡ್ತಾ ಇದ್ವಿ. ಸೊ ಇವಾಗ ತಮಿಳ್ನಾಡು ಡಿಶಸ್ ಮಾಡೋದಕ್ಕೆ ಇದು ಸಾಂಬಾರ್ ಪುಡಿ ಮತ್ತೆ ಕುಳಂಬು ಪುಡಿ ಎರಡೂ ತಗೊಂಬಂದು ಟ್ರೈ ಮಾಡೋಣ ಅಂತಿದ್ದೀನಿ. ಈ ರೆಸಿಪಿನ ನಾನು ಟ್ರೈ ಮಾಡಿದಾಗ ನಾನು ನಿಮ್ ಜೊತೆ ಕೂಡ ಇದನ್ನ ಶೇರ್ ಮಾಡ್ಕೊಳ್ತೀನಿ ಅಂತಾನೆ ಹೇಳ್ತಾ ಇದ್ದೀನಿ. ಸೊ ಇನ್ನು ನಾನು ಟ್ರೈ ಮಾಡಿಲ್ಲ, ಇನ್ನು ಪ್ಯಾಕೆಟ್ ಕೂಡ ಓಪನ್ ಮಾಡಿಲ್ಲ. ಬಂದು 3 days ಆಯ್ತು, ಪ್ಯಾಕೆಟ್ ಕೂಡ ಓಪನ್ ಮಾಡಿಲ್ಲ, ಹಂಗೆ ಇಟ್ಟಿದ್ದೀನಿ. ಸೊ ಓಪನ್ ಮಾಡೋಣ ಅಂತ ಅನ್ಕೊಂಡೆ. ಅದಕ್ಕಿಂತ ಮುಂಚೆ ನಾನು ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಸೊ ನನಗಾಗಿದ್ದ ಎಕ್ಸ್ಪೀರಿಯನ್ಸ್ ಅಟ್ಲೀಸ್ಟ್ ಬೇರೆಯವ್ರಿಗೆ ಯಾರಿಗಾದ್ರೂ ಹೆಲ್ಪ್ಫುಲ್ ಆಗ್ಬೋದು ಅನ್ನೋ ಒಂದು ರೀಸನಿಗೋಸ್ಕರ ನಾನಿಲ್ಲಿ ನಿಮ್ ಜೊತೆ ಇದನ್ನೆಲ್ಲ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಸೊ ಇದು ಯಾವುದೇ ಪ್ರಮೋಷನ್ ವಿಡಿಯೋ ಆಗಿರೋದಿಲ್ಲ. ನಾನು ಮತ್ತೆ ಪದೇ ಪದೇ ಹೇಳ್ತಾ ಇದ್ದೀನಿ, ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ. ಸೊ ನನಗ್ ಅನ್ಸಿದ್ದು, ನನಗ್ ಇಷ್ಟ ಆಗಿದ್ದು, ನನಗ್ ಮಾಡ್ಬೇಕನ್ಸಿದ್ದು ನಾನಿಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೇನೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದಿ ನೆಕ್ಸ್ಟ್ ಬ್ಲಾಗ್. ಧನ್ಯವಾದಗಳು.